ಒಂದು ವರ್ಡ್ ಮಾತಾಡ್ತಿದ್ದ, ಮತ್ತೆ ಮಾತಾಡ್ತಿರ್ಲಿಲ್ಲ, ಮತ್ತೆ ವರ್ಡ್ ಮಾತಾಡಿದಾಗ ಬೇರೆದನ್ನ ಬಿಟ್ಬಿಡ್ತಿದ್ದ. 3 ವರ್ಷ ಆದರೂ ಮಾತು ಕರೆಕ್ಟಾಗಿ ಬರ್ತಾ ಇಲ್ಲ. ಮಾತು ಬರ್ತಿರ್ಲಿಲ್ಲ, ನಾವು ಏನಾದರೂ ಹೇಳಿದ್ರೆ ಕೇಳ್ತಿರ್ಲಿಲ್ಲ, ನಾವು ಏನು ಹೇಳಿದ್ರೂ ಮುಂದೆ ನೋಡ್ಕೊಂಡು ಓಡೋಗ್ತಿದ್ದ. ಏನಾದರೂ ಅವ್ನಿಗೆ ಬೇಕಾದರೆ ಮಾತ್ರ ಅವ್ನು ಹಿಂದೆ ತಿರುಗಿ ನೋಡ್ತಿದ್ದ ಅಷ್ಟೇ. ಮತ್ತೇನು ಮಾತಾಡೋದಾಗಲಿ ಏನಾದರೂ ಇರಲಿ ಒಂದು ವರ್ಡ್ ಮಾತಾಡ್ತಿದ್ದ, ಮತ್ತೆ ಮಾತಾಡ್ತಿರ್ಲಿಲ್ಲ, ಮತ್ತೆ ವರ್ಡ್ ಮಾತಾಡಿದಾಗ ಬೇರೆದನ್ನ ಬಿಟ್ಬಿಡ್ತಿದ್ದ. ಅದರಿಂದ ಇಲ್ಲಿ ಯಾರೋ ತಿಳಿಸಿದ್ರು, ಮತ್ತು ಯೂಟ್ಯೂಬಿಂದ ನಮ್ಗೆ ಉಪಯೋಗ ಆಯಿತು, ಇಲ್ಲಿದೆ ಅಂತ ಗೊತ್ತಾಯಿತು. ನಾವು ಬಂದು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ವಿ. ಫಸ್ಟು ಚೆಕ್ ಮಾಡಿಸಿದ್ವಿ, ಆ ನಂತರ ಅಪಾಯಿಂಟ್ಮೆಂಟ್ ಕೊಟ್ಟರು 1 ಮಂತ್ ಆದಮೇಲೆ. ಅವಾಗಿಂದ ಬರ್ತಾಯಿದ್ದೀವಿ ಮೇಡಮ್. ಇಲ್ಲಿಗೆ ಬಂದವಾಗ ಅವರೆಲ್ಲರೂ ಚೆನ್ನಾಗೇ ರೆಸ್ಪಾಂಡ್ ಆದರು. ಒಂದಾದಮೇಲೆ ಒಂದು ಚೆಕಪ್ ಮಾಡಿದ್ರು, ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮೇಡಮ್. ಸ್ಟಾಫ್ನವರು ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟರು. ಪ್ರತಿಯೊಂದಕ್ಕೂ ಅವರೇನೆ ಇದಾದಮೇಲೆ ಇದಕ್ಕೋಗಿ, ಇದಾದಮೇಲೆ ಇದಕ್ಕೋಗಿ ಅಂತೇಳಿ ತುಂಬ ನಮಗೆ ಉಪಯೋಗ ಆಗೋಗ್ ಥರ ಹೇಳ್ಕೊಟ್ರು ಮೇಡಮ್. ಅನಿಸಿರ್ಲಿಲ್ಲ ಮೇಡಮ್, ನಮಗೆ ಈ ಥರ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸ್ಪೀಚ್ ಡಿಲೇ ಇರುತ್ತೆ ಅಂತ ಗೊತ್ತಿತ್ತು, ಆ ಥರ ಆಗ್ಬೋದೇನೋ ಅಂದ್ಕೊಂಡಿದ್ವಿ. ಮತ್ತೆ ಗೊತ್ತಾಗಿದೆ, ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವನಿಗೆ ಸೆನ್ಸರ್ ಇಶ್ಯೂಸ್ ಇದೆ ಅಂತ. ಆದರೆ ಇವಾಗ ಚೆನ್ನಾಗಿದೆ ಮೇಡಮ್, ಏನಿಲ್ಲ. ಅವ್ರಿಗೆ ಧೈರ್ಯ ತುಂಬಿದ್ರು ಮೇಡಮ್ ಇಲ್ಲಿನ ಸ್ಟಾಫ್ ಮೆಂಬರ್ಸು. ಇಲ್ಲ ಪರವಾಗಿಲ್ಲ, ನಿಮ್ಮ ಮಗುಗೆ ಬಾರ್ಡರ್ ಲೈನಲ್ಲಿದೆ ಪ್ರಾಬ್ಲಮ್ಮು, ಏನು ತೊಂದರೆ ಇಲ್ಲ, ಸ್ಪೀಚು ಥೆರಪಿ ಕೊಡ್ತಾರೆ, ಆಕ್ಯುಪೇಷನಲ್ ಥೆರಪಿ ಕೊಡ್ತಾರೆ, ಸರಿ ಹೋಗ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತಂತೇಳಿ. ಇವಾಗಿನ್ನ 1 ವೀಕ್ ಆಯಿತು ಅಷ್ಟೇ ಮೇಡಮ್. ನಾವು ಬಂದು ಅಪಾಯಿಂಟ್ಮೆಂಟ್ ಕೊಟ್ಟು 1 ವೀಕ್ ಆಯಿತು. ಡೈಲಿ ಇದೆ ಮೇಡಮ್, ಡೇ ಬೈ ಡೇ. ಫಸ್ಟ್ ಡೇ ಬಂದು ಮಂಡೇ ಬಂದು ಸ್ಪೀಚ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿ ಡೇ ಬೈ ಡೇ ಕೊಡ್ತಿದ್ದೆ. ನಾವು ಇಲ್ಲಿಗೆ ಬಂದು ಹೋದಾಗಿಂದ ಅವನಿಗೆ ಇಲ್ಲಿ ಇವ್ರು ಹೇಳಿರೋ ಸಜೆಷನ್ ಪ್ರಕಾರ ನಾವು ಅದೇ ಫಾಲೋ ಆಗ್ತಿರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡಿದೆ ಮೇಡಮ್. ಮೊದಲಾದರೆ ನಾವು ಕರೆದ್ರೂ ಸಹ ಹಿಂದೆ ತಿರುಗಿ ನೋಡ್ತಿರ್ಲಿಲ್ಲ. ಮತ್ತು ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಆಗಾದರೂ ಈಗ ತಿರುಗಿ ನೋಡೋದಾಗಲಿ, ನಾವೇನಾದರೂ ಕೇಳಿದ್ರೆ ಕೊಡೋದಾಗಲಿ, ಆ ಥರ ಮಾಡ್ತಿದ್ದಾನೆ ಮೇಡಮ್. ಏನಾದರೂ ಆಟದ ಮೇಲೆ ಇದ್ದಾಗ ಮಾಡಲ್ಲ, ಬೇರೆ ಟೈಮಲ್ಲಿ ನಾವು ಹೇಳ್ದಾಗ ರೆಸ್ಪಾಂಡ್ ಆಗ್ತಿದ್ದಾನೆ ಮೇಡಮ್. ಬರಬಹುದು ಮೇಡಮ್, ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಪೂರ್ ಪೀಪಲ್ಸ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಮೇಡಮ್. ರೀಸನೇಬಲ್ ಆಗೇ ಟ್ರೀಟ್ಮೆಂಟ್ ಮಾಡ್ತಾರೆ ಮೇಡಮ್. ಅದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮೇಡಮ್. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ವ, ಅದರಿಂದ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತಲ್ವ. ಇವಾಗ ಹಿಯರ್ ಪ್ರಾಬ್ಲಮ್ ಇರೋರಿಗೆ ಒಂಥರ ಇರುತ್ತೆ ಫೀಸಸ್ಸು, ಬೇರೆಯವ್ರಿಗೆ ಇನ್ನೊಂದು ಥರ, ಆ ಥರ ಇರುತ್ತೆ ಮೇಡಮ್. ಮತ್ತೆ ನನಗೆ ಗೊತ್ತಾಯಿತು ಮೊಬೈಲಲ್ಲಿ ಅಡಿಕ್ಷನ್ ಆಗಿದೆ ಅಂದರೆ. ಅದರಲ್ಲಿರೋ ಕಾರ್ಟೂನ್ಸ್ಗಳು ಅವನು ಅದರಲ್ಲಿರೋ ಕಾರ್ಟೂನ್ಸ್ಗಳನ್ನ ಅವನು ಇಮಿಟೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಅದರಲ್ಲಿರೋ ಅಡಿಕ್ಷನ್ ಆಗಿದೆ ಅಂತ. ಬಟ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿತ್ತಿಲ್ಲ ನಮಗೆ. ನಾವೆಷ್ಟು ಕಂಟ್ರೋಲ್ ಮಾಡಿದೆ ಅವ್ನು ಬೇರೆ ಥರ ಬಿಹೇವ್ ಮಾಡ್ತಾ ಇದ್ದ. ಇಲ್ಲಿ ಬಂದಮೇಲೆ ಆ್ಯಕ್ಟಿವಿಟಿ ಅದು ಇದಂತೆ ಥೆರಪಿ ಅಂತೆಲ್ಲ ಹೇಳ್ದ ಮೇಲೆ ಅವ್ನು ಸ್ವಲ್ಪ ಕಡಿಮೆ ಆಯ್ತು. ಈಗ ನನ್ನ ಮೊಬೈಲ್ ತೆಗೆದಿಟ್ಟರು ಅವನು ಅಷ್ಟೆಲ್ಲ ಏನು ಮಾಡೋದು, ನಮಗೆ ತೊಂದರೆ ಕೊಡಲ್ಲ.